ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಬೆಲ್ಲನ ಯೂಸ್ ಮಾಡಿಕೊಂಡು ಯಾವ ಥರ ಕೋಕೋನಟ್ ಬರ್ಫಿ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಶುಗರ್ಗಿಂತ ಬೆಲ್ಲ ಯೂಸ್ ಮಾಡೋದು ಒಳ್ಳೆಯದು ಅಂತ ಶುಗರ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಮೊದಲಿಗೆ ಒಂದು ಜಾರ್ಗೆ ಈ ಥರ ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿಯೇ ಪುಡಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಈ ಥರ ತರಿಯಾಗಿ ಇರಬೇಕು. ಸೊ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ. ಸೊ ನಾನಿಲ್ಲಿ 5 ಕಪ್ಪಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಸೊ ಈ ಥರ ಪುಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ 2.5 ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕರಗಿಸ್ಕೊಳ್ಬೇಕು. ತುಂಬ ಪಾಕ ಬರೋ ಥರನೂ ಇರಬಾರ್ದು. ಸೊ ಜಸ್ಟ್ ಅದು ಬೆಲ್ಲ ನೀರಲ್ಲಿ ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ. ಸೊ ನೋಡಿ, ಈ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ಅದನ್ನೆಲ್ಲ ಶೋಧಿಸ್ಕೊಳ್ಬೇಕು ಒಂದು ಜಾಲ್ರಿ ತಗೊಂಡು, ಯಾಕಂದರೆ ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಶೋಧಿಸ್ಕೊಳ್ಬೇಕು. ಬೆಲ್ಲ ಕ್ಲೀನ್ ಇದ್ದರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟು ಒಂದು ದಪ್ಪ ತಳ ಇರೋ ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ, ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ತುಪ್ಪದಲ್ಲಿ ಹುರಿಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಒಂದು 10 to 15 ಮಿನಿಟ್ಸ್ ಅಷ್ಟು ಹುರ್ಕೊಳ್ಬೇಕು. ಸೊ ಈ ಥರ ಆಗಿರುತ್ತೆ. ಅದಕ್ಕೆ ಆವಾಗಲೇ ಕರಗಿಸಿ ಇಟ್ಟಿದ್ವಲ್ಲ ಬೆಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿಕೊಳ್ಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಸೊ ಇದು ಒಂದು 20 to 25 ಮಿನಿಟ್ಸ್ ತಗೊಳುತ್ತೆ. ಸೊ ನೋಡಿ, ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ನೀವೇ ನೋಡ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈ ಥರ ಕಲರ್ ಎಲ್ಲ ಚೇಂಜ್ ಆದಮೇಲೆ ಒಂದು 6 to 7 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ಬೇಕು. ಮತ್ತು ಗಸಗಸೆ ಹುರಿದಿರೋದನ್ನ ಹಾಕ್ಕೊಳ್ಬೇಕು, ಹಸಿ ಗಸಗಸೆನ ಹಾಕ್ಕೊಳ್ಬಾರ್ದು. ಸೊ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಗಸಗಸೆ ಏಲಕ್ಕಿ ಪುಡಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ, ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ಆಗಿದೆಯಾ ಇಲ್ವಾ ಅಂತ ಈ ಥರ ಮುಟ್ಟಿ ಒಂದು ಉಂಡೆ ಥರ ಕಟ್ಟಿ ನೋಡಿ. ಸೊ ಅದು ಉಂಡೆ ಥರ ಆದರೆ ಸೊ ಅದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂತ. ಸೊ ನೆಕ್ಸ್ಟು ಒಂದು ಪ್ಲೇಟ್ಗೆ ತುಪ್ಪನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ರೆಡಿಯಾಗಿರೋ ಮಿಕ್ಸ್ಚರ್ನ ಈ ತಟ್ಟೆಗೆ ಹಾಕ್ಕೊಳ್ಳೋಣ. ಈ ಥರ ಮೊದಲು ಬಿಸಿಯಲ್ಲಿದ್ದಾಗಲೇ ಕೈಯಲ್ಲಿ ತಟ್ಟಿ ಒಂದು ಗ್ಲಾಸ್ ಸಹಾಯದಿಂದ ಈ ಥರ ಲೆವೆಲ್ ಮಾಡ್ಕೊಳ್ಬೇಕು. ಸೊ ಒಂದು 15 ಮಿನಿಟ್ಸ್ ಆದಮೇಲೆ ಒಂದು ನೈಫ್ ತಗೊಂಡು ಅದಕ್ಕೆ ಶೇಪ್ ಕೊಟ್ಕೊಳ್ಳೋಣ. ಸೊ ಇದನ್ನು ಇವಾಗ ಒಂದು 3 to 4 hours ಬಿಟ್ಟ ಮೇಲೆ ಈ ಥರ ರೆಡಿಯಾಗಿರುತ್ತೆ. ಈ ಥರ ಕಟ್ ಮಾಡಿ ನಾವು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಸೊ ರುಚಿಯಾದ ಬೆಲ್ಲದ ಕೋಕೋನಟ್ ಬರ್ಫಿ ತಿನ್ನಲು ರೆಡಿ. ಸೊ ನಿಮಗಿಷ್ಟ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.